ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಸ್ಫೋಟಕ ಸುದ್ದಿ ಬಯಲಿಗೆ ಬಂದಿದೆ. ಗೃಹ ಸಚಿವರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು ಪರಪ್ಪನ ಅಗ್ರಹಾರವೋ ಅಥವಾ ಮನೆಯೋ? ಪರಪ್ಪನ ಅಗ್ರಹಾರ ಜೈಲಿನ ಮತ್ತೊಂದು ಸ್ಫೋಟಕ ಸುದ್ದಿ. ಗೃಹ ಸಚಿವರೇ, ನೀವು ನೋಡಲೇಬೇಕಾದ ಸ್ಟೋರಿ ಇದು ಪರಪ್ಪನ ಅಗ್ರಹಾರವೋ ಅಥವಾ ಮನೆಯೋ ಅನ್ನೋ ಒಂದು ದೊಡ್ಡ ಪ್ರಶ್ನೆಯಾಗಿ ಎದ್ದಿದೆ. ದಯಾನಂದ್ ಸರ್, ಇದು ಜೈಲೋ ಅಥವಾ ರೆಸಾರ್ಟ್ ಅನ್ನೋ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಜೈಲಿನಲ್ಲಿ ಕೈದಿಗಳ ಕಳ್ಳಾಟ ಈಗ ಬಯಲಾಗಿರುವಂಥದ್ದು. ಇನ್ನು ಈ ಹಿಂದೆಯೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನ ಒಂದೊಂದು ಸ್ಫೋಟಕ ಸುದ್ದಿಗಳು ಬಯಲಿಗೆ ಬರ್ತಾ ಇರುವಂತದ್ದು. ಗೃಹ ಸಚಿವರೇ, ಎಲ್ಲಿದ್ದೀರಾ ಹಾಗಾದ್ರೆ ನೀವು? ಇದು ಪರಪ್ಪನ ಅಗ್ರಹಾರವೋ ಅಥವಾ ಮನೆಯೋ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಇನ್ನು ಮನೆಯಲ್ಲಿ ಯಾವ ರೀತಿಯಾಗಿರ್ತಾರೋ ಅದೇ ರೀತಿಯಾಗಿ ಜೈಲಿನಲ್ಲಿ ಆ ಕೈದಿಗಳು ಆರಾಮಾಗಿರುವ ಫೋಟೋಗಳನ್ನ ನೀವು ಕೂಡ ನೋಡ್ತಾ ಇರ್ಬೋದು. ಈ ಹಿಂದೆಯೂ ಕೂಡ ಗುಬ್ಬಚ್ಚಿ ಸೀನಾ ರೌಡಿ ಶೀಟರ್ ಬರ್ತ್ಡೇಯನ್ನ ಭರ್ಜರಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಆಪಲ್ ಹಾರ ಹಾಗೆ ದೊಡ್ಡ ಕೇಕ್ ಅನ್ನ ತಂದು ಎಲ್ಲ ಕೈದಿಗಳು ಸೇರ್ಕೊಂಡು ಆ ಗುಬ್ಬಚ್ಚಿ ಸೀನನ ಬರ್ತ್ಡೇಯನ್ನ ಬಹಳಷ್ಟು ಭರ್ಜರಿಯಾಗಿ ಮಾಡಿರುವಂಥದ್ದು. ಹಾಗಾದ್ರೆ ದರ್ಶನ್ ಕೇಸ್ನಿಂದ ಬುದ್ಧಿ ಕಲಿಯದ ಜೈಲಾಧಿಕಾರಿಗಳು, ಕೈದಿಗಳ ರಾಜ್ಯಾತಿಥ್ಯ ನೋಡಿದ್ರೆ ನಿಜಕ್ಕೂ ಒಂದ್ ರೀತಿಯಾಗಿ ಶಾಕ್ ಆಗ್ತೀರಾ. 5 ಸ್ಟಾರ್ ಹೋಟೆಲ್ ರೀತಿ ಕೈದಿಗಳಿಗೆ ರಾಜ್ಯಾತಿಥ್ಯವನ್ನ ನೀಡಲಾಗ್ತಾ ಇದೆ. ಜೈಲಿನಲ್ಲಿ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ ಅನ್ನೋದನ್ನ ನೋಡ್ತಾ ಇರ್ಬೋದು. ಹಣದಾಸೆಗೆ ಕೈದಿಗಳ ಜೊತೆ ಇಲ್ಲಿ ಜೈಲಾಧಿಕಾರಿಗಳು ಶಾಮೀಲಾದ್ರ ಹಾಗಾದ್ರೆ? ದರ್ಶನ್ ಕೇಸ್ನಿಂದ ಇಲ್ಲಿ ಜೈಲಾಧಿಕಾರಿಗಳು ಬುದ್ಧಿ ಕಲಿತಿಲ್ಲ. ಈ ಕೈದಿಗಳ ರಾಜ್ಯಾತಿಥ್ಯವನ್ನ ನೋಡ್ತಾ ಇದ್ರೆ ಒಂದ್ ಕಡೆ ಇಲ್ಲಿ 5 ಸ್ಟಾರ್ ಹೋಟೆಲ್ ರೀತಿ ಕೈದಿಗಳಿಗೆ ರಾಜ್ಯಾತಿಥ್ಯವನ್ನ ಕೊಡ್ತಾ ಇದ್ದಾರೆ. ಇನ್ನು ಈ ಹಿಂದೆಯೂ ಕೂಡ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿರುವ ವಿಷಯದಲ್ಲಿ ಈ ಹಿಂದೆಯೂ ಕೂಡ ಅವರನ್ನ ರಾಜ್ಯಾತಿಥ್ಯ ನೀಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿತ್ತು. ಆದರೂ ಕೂಡ ಈ ಜೈಲಾಧಿಕಾರಿಯಲ್ಲಿರುವ ಸಿಬ್ಬಂದಿಗಳು ಬುದ್ಧಿ ಕಲ್ತಿಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಆ ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆಯೂ ಕೂಡ ಗುಬ್ಬಚ್ಚಿ ಸೀನಾ ಎಂಬ ರೌಡಿ ಶೀಟರ್ ಬರ್ತ್ಡೇಯನ್ನ ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡೋದಲ್ಲದೆ ಭರ್ಜರಿಯಾಗಿ ಮಾಂಸ ಊಟ ಎಲ್ಲವನ್ನ ಕೂಡ ಹೊರಗಡೆಯಿಂದ ತರಿಸ್ಕೊಳ್ತಾ ಇದ್ರೆ, ಹಾಗಾದ್ರೆ ಇದು ಮನೆಯೋ ಅಥವಾ ಜೈಲು ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಆಗಿರುವಂಥದ್ದು. ಹಾಗಾದ್ರೆ ದಿನಕ್ಕೊಂದು ತಿಂಗಳಿಗೊಂದು ಮರ್ಡರ್ ಮಾಡಿ ಆರಾಮಾಗಿ ಹೋಗಿ ಇವರು ಜೈಲಿಗೆ ಸೇರ್ತಾರೆ. ಆ ಜೈಲಿನ ರುಚಿ ಇವರಿಗೆ ಮನೆ ತರ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಗುಬ್ಬಚ್ಚಿ ಸೀನಾ ಮತ್ತು ಆತನ ಸಹಚರರಿಗೆ ಹೈ ಫೈ. ಸೋಷಿಯಲ್ ಮೀಡಿಯಾದಲ್ಲಿ ಅರವಿಂದ್ನಿಂದ ಫೋಟೋ ವೈರಲ್. ಗುಬ್ಬಚ್ಚಿ ಸೀನನ ಸಹಚರರ ಕೊಲೆ ಆರೋಪಿಯಿಂದ ಇಲ್ಲಿ ಮೊಟ್ಟೆ ಟ್ರೈಗಳು, ಮಾಂಸ, ಚಿಕನ್ ಏನ್ ಬೇಕಾದ್ರೂ ಕೂಡ ಸಿಗುತ್ತೆ. ವಿಚಾರಣಾ ದಿನ ಕೈದಿಗಳಿಗೆ LED ಟಿವಿ ಕೂಡ ಸೌಲಭ್ಯ ಇದೆ. ಇನ್ನು ಅಡುಗೆ ಮಾಡಿಕೊಳ್ಳಲು ಸ್ಟವ್, ಪಾತ್ರೆ, ರೇಷನ್ ವ್ಯವಸ್ಥೆಯನ್ನ ಕೂಡ ಕೊಟ್ಟಿರುವಂತದ್ದು. ಮೊಬೈಲ್ ಚಾರ್ಜರ್, ಪಾರ್ಟಿ ಮಾಡಲು ಸೌಂಡ್ ಬಾಕ್ಸ್, ಪಾರಿವಾಳನ್ನ ಹಿಡಿದು ಬಿಂದಾಸ್ ಆಗಿ ಫೋಟೋ ಶೂಟ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಒಂದ್ ಕಡೆ ಗುಬ್ಬಚ್ಚಿ ಸೀನಾ ಬರ್ತ್ಡೇಯ ಸಂದರ್ಭದಲ್ಲಿ ಈ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇನ್ನು ಅದೇ ರೀತಿಯಾಗಿ ಈಗ ಅಲ್ಲಿನ ಕೈದಿಗಳ ಫೋಟೋಗಳು ಒಂದೊಂದಾಗಿ ವೈರಲ್ ಆಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಅಲ್ಲಿ ಒಂದ್ ಕಡೆ ಕೈಯಲ್ಲಿ ಪಾರಿವಾಳನ್ನ ಹಿಡ್ಕೊಂಡು ಯಾವ ರೀತಿಯಾಗಿ ಆತ ಫೋಟೋವನ್ನ ಆರಾಮಾಗಿ ಕ್ಲಿಕ್ಕಿಸಿಕೊಂಡಿದ್ದಾನೆ ನೋಡ್ತಾ ಇರ್ಬೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ರಾಮು, ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಇದು ಪರಪ್ಪನ ಅಗ್ರಹಾರವೋ ಅಥವಾ ಮನೆಯೋ ಅನ್ನೋದು ಒಂದ್ ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಈ ಹಿಂದೆಯೂ ಕೂಡ ಗುಬ್ಬಚ್ಚಿ ಸೀನಾ ಬರ್ತ್ಡೇಯ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಕೂಡ ವೈರಲ್ ಆಗಿತ್ತು. ಹಾಗಾದ್ರೆ ಇವರಿಗೆಲ್ಲ ಯಾಕೆ ಜೈಲು ಬೇಕು ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ರಾಮು? ಖಂಡಿತವಾಗ್ಲೂ ಅಂಕಿತ, ಏನು ಒಂದು ಕಳೆದ ಹಲವಾರು ದಿನಗಳಿಂದಲೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ರಾಜ್ಯಾತಿಥ್ಯ ಸಂಬಂಧಪಟ್ಟಂತೆ ಒಂದು ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಿದ್ದಂತಹ ಸಂದರ್ಭದಲ್ಲಿ ಒಂದು ಗೃಹ ಸಚಿವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು ಈ ಒಂದು ಪ್ರಕರಣಕ್ಕೆ ಎಲ್ಲೋ ಒಂದ್ ಕಡೆ ಮರೆಮಾಚುವಂತ ನಿಟ್ಟಿನಲ್ಲಿ ಒಂದು ಹೇಳಿಕೆಗಳು ಕೊಡ್ತಾರೆ. ಒಟ್ಟಿನಲ್ಲಿ ಈ ಗೃಹ ಸಚಿವರು ಈ ಒಂದು ಸ್ಟೋರಿಗಳನ್ನ ನೋಡ್ಲೇಬೇಕಾಗಿರುವಂತ ಸ್ಟೋರಿ ಇದಾಗಿರುವಂತದ್ದು.
ಏನು ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಏನು ಮೊಬೈಲ್ ಚಾರ್ಜರ್ ಆಗ್ಬೋದು, ಡಿಜೆ ಸೌಂಡ್ ಬಾಕ್ಸ್ ಆಗಿರ್ಬೋದು, ಸ್ಥಳದಲ್ಲಿ ಜೈಲಿನಲ್ಲಿ ಅಡಿಗೆ ಮಾಡಿ ತಿನ್ಲಿಕ್ಕೆ ಪಾತ್ರೆ, ಪಗಡೆ ಆಗಿರ್ಬೋದು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಇನ್ನಿತರೆ ರಾಜ್ಯ ಮರ್ಯಾದೆಗೆ ಸಂಬಂಧಪಟ್ಟಂತೆ ಎಲ್ಲಾ ವಸ್ತುಗಳನ್ನ ಏನು ಜೈಲಿನಲ್ಲಿ ಒದಗಿಸಿಕೊಟ್ಟಿರುವಂತಹ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಬಹುತೇಕ ಸಾಮಾಜಿಕ ಜಾಲತಾಣದಲ್ಲಿ ಬಹುತೇಕ ಇಚ್ಚುಮಾರಿ ಹಾಕುವಂತದ್ದಾಗಿರುವಂತದ್ದು. ಏನು ಇಷ್ಟೆಲ್ಲ ಐಷಾರಾಮಿ ಜೀವನ ನಡೆಸ್ತಿದ್ರು ಸಹಿತ ಜೈಲಾಧಿಕಾರಿಗಳು ಏನ್ ಮಾಡ್ತಾ ಇದ್ರು, ಎಲ್ಲಾದ್ರೂ ನಿದ್ದೆಗೆ ಜಾರಿದ್ರ ಜೈಲಾಧಿಕಾರಿಗಳು? ಇಷ್ಟೆಲ್ಲ ಅವಾಂತರ ಸೃಷ್ಟಿ ಆಗ್ತಾ ಇದ್ರು ಕೂಡ ಯಾಕೆ ಇಲ್ಲಿ ತನಕ ಒಂದು ಇದ್ರ ಬಗ್ಗೆ ಕ್ರಮ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕಂಡು ಬರುವಂತದ್ದು. ಇನ್ನು ಗುಬ್ಬಚ್ಚಿ ಸೀನನ ಒಂದು ಪಾರ್ಟಿ ಮಾಡಿರುವಂತ ಬರ್ತ್ಡೇ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ರಾಜ್ಯ ಬಂದಿಖಾನೆ ಇಲಾಖೆ ವಿಭಿನ್ನವಾಗಿರುವಂತಹ ಒಂದು ಶಿಸ್ತು ಕ್ರಮ ಜರುಗಿಸಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ಶಿಸ್ತು ಕ್ರಮಕ್ಕೆ ಮರೆತು ನಿರಾಸೆ ತಗೊಂಡ್ರ. ಮತ್ತೆ ಈ ಒಂದು ವಿಚಾರಕ್ಕೆ ಎಲ್ಲೋ ಒಂದ್ ಕಡೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಿದ್ರು ಸಹಿತ ಎಲ್ಲೋ ಕಣ್ಮುಚ್ಚಿ ಕುಳಿತ್ರ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುವಂತದ್ದು. ಒಟ್ಟಾರೆಯಾಗಿ ಏನು ಗೃಹ ಮಂತ್ರಿಗಳು ಮತ್ತೆ ಏನು ದಯಾನಂದ್ ಸಾಹೇಬ್ರು ಯಾರಿದ್ದಾರೆ, ಕಮಿಷನರ್ ಅವರು, ಇವರು ಕೂಡ ಈ ವಿಚಾರವಾಗಿ ಗಮನ ಹರಿಸಬೇಕಾಗಿತ್ತು, ಮತ್ತೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕಾಗಿತ್ತು. ಬೆರಳೆಣಿಕೆಯಷ್ಟು ಜನರನ್ನು ಸಸ್ಪೆಂಡ್ ಮಾಡಿ ಈ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಆಗ್ತಾ ಇದ್ರು ಸಹಿತ ಯಾರು ಕೂಡ ಇದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಇನ್ನು ಏನು ಜೈಲಿಗೆ ಹೋಗುವಂತ ವ್ಯಕ್ತಿಗಳ ಭಯ ಅನ್ನುವಂಥದ್ದು ಈ ಒಂದು ದೃಶ್ಯಗಳು ನೋಡಿದ್ರೆ ಯಾವುದೇ ಭಯ ಅನ್ನುವಂಥದ್ದು ಇಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಈ ನಿಟ್ಟಿನಲ್ಲಿ ಏನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಒಂದು ಅಪರಾಧ ಚಟುವಟಿಕೆಗಳು ನಡೆಸಿ ಹೋಗಿ ರಾಜ್ಯಾತಿಥ್ಯ ಪಡಿಬಹುದು ಅನ್ನುವಂಥದ್ದು ಒಂದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುತ್ತದೆ. ಒಟ್ಟಾರೆಯಾಗಿ ಗೃಹ ಇಲಾಖೆ ಇಂಥ ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಒಂದು ನಿರ್ಲಕ್ಷ್ಯ ವಹಿಸಿ ಒಂದು ಬೇಜವಾಬ್ದಾರಿತನಕ್ಕೆ ಈ ಒಂದು ಘಟನೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು. ಅಂಕಿತಾ, ಥ್ಯಾಂಕ್ ಯು ರಾಮು ನಿಮ್ಮೆಲ್ಲ ಮಾಹಿತಿಗೆ.